ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹಾಗೂ ಹೆಚ್ಚು ವೀಕ್ಷಕರನ್ನ ತಲುಪಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸರ ಒಂದೊಂದು ಮಕ್ಕಳ ಗುಣ ಸ್ವಭಾವ ಒಂದೊಂದು ಥರ. ಅದರಲ್ಲಿಯೂ ಹಿರಿಯ ಮಗ ಸಂತೋಷನ ಪಾತ್ರವನ್ನು ವೀಕ್ಷಕರು ಸಿಕ್ಕಾಪಟ್ಟೆ ಕೋಪ ತರಿಸುತ್ತೆ. ಪ್ರತಿದಿನ ಸಂತೋಷ್ಗೆ ವೀಕ್ಷಕರಿಂದ ಬೈಗುಳಗಳ ಮಂಗಳಾರತಿ ಗ್ಯಾರಂಟಿ. ತನ್ನ ಸಿಡುಕು ಸ್ವಭಾವ, ದುಡುಕು ಬುದ್ಧಿ ಜೊತೆಗೆ ಸಿಕ್ಕಾಪಟ್ಟೆ ಕಂಜೂಸು ಜುಗ್ಗ ಸಂತೋಷ್. ಯಾವಾಗಲೂ ತಾನು, ತನ್ನ ಹೆಂಡತಿ, ಮಗು ಅಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡುವ ಬುದ್ಧಿ. ಹಿರಿಯ ಮಗನಾಗಿ ಅಪ್ಪನಿಗೆ ನೆರವಾಗಿ ಮನೆಗೆ ಒಳ್ಳೆಯ ಮಗನಾಗಿ ಇರುವ ಯೋಚನೆಯೇ ಇಲ್ಲದೆ ಎಲ್ಲವನ್ನ ತನಗಾಗಿ ಕೂಡಿಟ್ಟು ಅಪ್ಪ ಸೇರಿ ಮನೆ ಮಂದಿಗೆಲ್ಲ ಸದಾ ಕೊಂಕು ನುಡಿಯುವ ಜುಗ್ಗ ಸಂತೋಷ್. ವೀಕ್ಷಕರು ಸಂತೋಷ್ ಪಾತ್ರವನ್ನ ನೋಡಿದ ಕೂಡಲೇ ಬೈತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಆ ಪಾತ್ರವನ್ನ ಮನೋಜ್ಞವಾಗಿ ನಿರ್ವಹಿಸುತ್ತಿರುವ ಮಧು ಹೆಗಡೆ. ದಶಕಗಳಿಂದ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಧು ಹೆಗಡೆ ಮಾಡುವಂತಹ ಎಲ್ಲ ಪಾತ್ರಗಳು ಸಹ ನೀಲಜಾಲವಾಗಿ ಮಾಡುವಂತಹ ಅದ್ಭುತ ಕಲಾವಿದ. ಶಿವಮೊಗ್ಗ ಜಿಲ್ಲೆ ಹೊಸನಗರದವರಾದ ಮಧು ಹೆಗಡೆ ಕಿರುತೆರೆಗೆ ಅಪರಿಚಿತರು ಅಲ್ವೇ ಅಲ್ಲ. ಹಲವು ವರ್ಷಗಳಿಂದ ತಮ್ಮ ಅಭಿನಯದ ಮೂಲಕ ರಂಜಿಸುತ್ತಿರುವ ಮಧು ಹೆಗಡೆ ನೀನಾಸಂ ಸಂಸ್ಥೆಯಲ್ಲಿ ಅಭಿನಯ ಕಲಿತವರು. ಮೌನರಾಗ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ನಂತರ ಅನೇಕ ಧಾರಾವಾಹಿಗಳಲ್ಲಿ ನಾಯಕನಾಗಿ, ಪೋಷಕ ನಟನಾಗಿ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಮಳೆಬಿಲ್ಲು, ಗುಪ್ತಗಾಮಿನಿ, ಮನ್ವಂತರ, ಗೆಜ್ಜೆ ಪೂಜೆ, ಜೋಗುಳ, ಪಲ್ಲವಿ ಅನುಪಲ್ಲವಿ ಮಧು ಹೆಗಡೆ ನಟಿಸಿರೋ ಕೆಲವು ಪ್ರಮುಖ ಧಾರಾವಾಹಿಗಳು. ಸ್ಯಾಂಡಲ್ವುಡ್ನಲ್ಲಿಯೂ ಮಧು ಹೆಗಡೆ ಗುರುತಿಸಿಕೊಂಡಿದ್ದಾರೆ. ಈ ಬಂಧನ, ನಾಯಿ ನೆರಳು, ಕವಚ, ಮಿಸ್ಟರ್ ಗರಗಸ, ಮೂರು ಗುಟ್ಟು, ಒಂದು ಸುಳ್ಳು ಒಂದು ನಿಜ, ನಮ್ಮ ನಾಣಿ ಮದುವೆ, ಪ್ರಾಯಶಃ ಸೇರಿದಂತೆ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಭಿನಯದ ಜೊತೆಗೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಮಧು ಹೆಗಡೆಗೆ ಒಂದಂಕೆ ಕಾಡು ಎನ್ನುವ ಚಿತ್ರದ ಸಂಗೀತ ನಿರ್ದೇಶಕ ಕೂಡ ಮಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿಯೂ ಮಧು ಹೆಗಡೆ ಆಕ್ಟರ್ ಬೈ ಚಾನ್ಸ್, ಮ್ಯೂಸಿಕ್ ಡೈರೆಕ್ಟರ್ ಬೈ ಪ್ಯಾಷನ್ ಎಂದು ಬರೆದುಕೊಂಡಿದ್ದಾರೆ. ಇನ್ನು ಇವರ ಪರ್ಸನಲ್ ಲೈಫ್ ಬಗ್ಗೆ ಹೇಳುವುದಾದ್ರೆ ಮಧು ಹೆಗಡೆ ಪತ್ನಿ ಕೂಡ ನಟಿ. ಇವರ ಪತ್ನಿ ನಮ್ರತಾ ಶರ್ಮಾ ಈ ಹಿಂದೆ ಕೆಲವೊಂದು ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಸದ್ಯ ಇವರು ತಮ್ಮದೇ ಆದ ಬಿಸ್ನೆಸ್ ಆರಂಭಿಸಿದ್ದಾರೆ. ಇನ್ನು ಲಕ್ಷ್ಮೀ ನಿವಾಸದಲ್ಲಿ ಇರುವಂತೆ ಇವರು ಜುಗ್ಗ ಗಂಡ ಅಲ್ವಂತೆ ಮಧು. ಇವರು ರಿಯಲ್ ಲೈಫ್ನಲ್ಲಿ ಹಣ ಖರ್ಚು ಮಾಡುವಾಗ ಯೋಚನೆ ಮಾಡೋದೇ ಇಲ್ವಂತೆ. ಇನ್ನಷ್ಟು ಸಿನಿ ಹಾಗೂ ಸೀರಿಯಲ್ ಸಮಾಚಾರಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.